ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯಗೌಡ. ಎಸ್, ಬಿಗ್ ಬಾಸ್ ನ ಪ್ರತಿದಿನದ ಎಪಿಸೋಡ್ ಬಗ್ಗೆ ನಿನ್ನೆನೂ ಕೂಡ ನಾವು ಮಾತಾಡಿದ್ವಿ, ಒಂದಷ್ಟು ಮಾತುಗಳನ್ನ ಆಡಿದ್ವಿ. ನಿನ್ನೆ ಆಕ್ಚುಲಿ ಆಗಿರುವಂತಹ ಒಂದಷ್ಟು ಘಟನೆ ಬಗ್ಗೆ ಮಾತಾಡೋ ನಮ್ ಜೊತೆ ಇವತ್ತು ಕಿರಿಕ್ ಕೀರ್ತಿ ಅವರಿದ್ದಾರೆ. ಬಿಗ್ ಬಾಸ್ ಕತೆ ಕಿರಿಕ್ ಕೀರ್ತಿ ಜೊತೆ. ಎಸ್ ಸರ್, ಹೇಗಿದ್ದೀರಾ ಇವತ್ತು? ಸೂಪರ್. ಎಸ್, ನಿನ್ನೆ ಎಪಿಸೋಡ್ ನೀವು ನೋಡಿರ್ತೀರಾ, ಹೇಗ್ ಅನ್ನಿಸ್ತು? ನೋಡ್ಲೇಬೇಕಲ್ಲ, ಇಲ್ಲಾಂದ್ರೆ ಬೆಳಗ್ಗೆ ನೀನ್ ಕೇಳ್ತಿಯಲ್ಲ ಕ್ವಶನ್ಸ್, ಅದಕ್ಕೆ ನೋಡ್ಬೇಕಲ್ಲ. ಚೆನ್ನಾಗಿ ನನ್ನ ಎಪಿಸೋಡ್. ಅಂದ್ರೆ ಯೂಶಲಿ ಹೆಂಗಾಗುತ್ತೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಜಗಳ ಆಗಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ಮೊದಲನೇ ವಿಕೆಟ್ ಬೀಳೋ ತನಕ ಸ್ವಲ್ಪ ಜಗಳ, ಅಲ್ಲಿ ತನಕ ಎಲ್ಲ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿರ್ತಾರೆ. ಬಟ್ ನಿನ್ನೆ ಆಲ್ರೆಡಿ ಜಗಳ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೌದು, ಖಂಡಿತ. ಬಟ್ ಐ ಲವ್ ದ ವೇ ಗಿಲ್ಲಿ ಹ್ಯಾಂಡಲ್ ಮಾಡಿದ್ದು. ಅಂದ್ರೆ ಈಗ ಒಬ್ರು ಹೆಡ್ ಮೇಡಮ್ ಬಂದ್ಬಿಡಿಯಾರೆ. ಬಿಗ್ ಬಾಸ್ ಒಬ್ರು ಹೆಡ್ ಮೇಡಮ್ ಬಂದ್ಬಿಡಿಯಾರೆ. ಅಶ್ವಿನಿ ಮೇಡಮ್ ಫುಲ್ ಖಡಕ್ ಆಗಿ, ಫುಲ್ ಕ್ಯಾಪ್ಟನ್ ಇಲ್ಲ 3 ವಾರ ಅಂತ ಬೇರೆ ಹೇಳಿದ್ರು. ಬಟ್ ಆ ಕ್ಯಾಪ್ಟನ್ಶಿಪ್ ಜಾಗಕ್ಕೆ ಒಂದಿಷ್ಟು ಜನ ಪೈಪೋಟಿಲಿದ್ದಾರೆ. ಕ್ಯಾಪ್ಟನ್ ಇಲ್ಲ ಅಂದ್ರೇನು ನಾವು ಆ ಜಾಗ ತುಂಬಿಸ್ತೀವಿ ಅಂತ ಹೇಳಿ. ಧ್ರುವಂತ್ ಇರ್ಬೋದು, ಅಶ್ವಿನಿ ಇರ್ಬೋದು, ಮತ್ತೆ ಗೀತಾ ಸೀರಿಯಲ್ ಹೀರೋ ಅವರೆಲ್ಲ, ಧನುಷ್ ಎಲ್ಲ ಒಂದಿಷ್ಟು ಟ್ರೈ ಮಾಡ್ತಿದ್ದಾರೆ. ಅಂದ್ರೆ ಕ್ಯಾಪ್ಟನ್ ಇಲ್ಲ ಅಂದ್ರೇನು ನಾವು ಆ ಜಾಗ ತುಂಬ್ತೀವಿ ಅನ್ನೋ ತರ. ಅಂದ್ರೆ ರಿಸಲ್ಟ್ಸ್ ಹೇಳಕ್ ಬರೋದು, ಆಮೇಲೆ ಉಸ್ತುವಾರಿ ನೋಡ್ಕೊಳ್ಳೋದು, ಆಮೇಲೆ ಯಾರು ಹೋಗ್ಬೇಕು ಅಂತ ಡಿಸೈಡ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದಾರೆ. ನಿನ್ನೆ ಹೈಲೈಟ್ ಬಂದು ಗಿಲ್ಲಿ ಮತ್ತೆ ಅಶ್ವಿನಿ ಅವರು. ನಿನ್ನೆ ಹೈಲೈಟ್ ಪ್ರೊಮೋ, ಅದು ಪ್ರೊಮೋ ಕಂಟೆಂಟ್ ನೆನ್ನೆಗೆ. ಯಾಕಂದ್ರೆ 2ನೇ ದಿನಾನೇ ಆ ರೇಂಜ್ಗೆ ಗಲಾಟೆ ಆಗೋದಿದೆಯಲ್ಲ. ಅಂದ್ರೆ ಗಲಾಟೆ ಅನ್ನೋದಕ್ಕಿಂತ ನಿಮ್ಗೆ ಮರ್ಯಾದೆ ಇದೆ, ಅದಕ್ಕೆ ಮರ್ಯಾದೆ ಕೊಡ್ತೀನಿ. ಇಲ್ಲ ಅಂದ್ರೆ ಹೋಗೇ ಬಾರಿ ಅಂತಾನೆ ಮಾತಾಡ್ತೀನಿ. ಎಲ್ಲ ಅದು ಇಂಡೈರೆಕ್ಟ್ಲಿ ಹಿಂಗ್ ಹೋಗೇ ಬಾರಿ ಅಂತೀನಿ. ಅದಾದ್ಮೇಲೆ ಗಿಲ್ಲಿ ಹ್ಯಾಂಡಲ್ ಮಾಡಿದ್ಯಲ್ಲ, ಹೌದಾ? ತಪ್ಪಾಯ್ತು ಮೇಡಮ್, ಸರಿ ಮೇಡಮ್, ಆಯ್ತು ಮೇಡಮ್, ಕ್ಷಮಿಸ್ಬಿಡಿ ಮೇಡಮ್, ಆಯ್ತು ಆಯ್ತು, ಹೌದಾ ಮೇಡಮ್, ಓಕೆ ಮೇಡಮ್, ಸಾರಿ ಮೇಡಮ್. ಅದು ಬಿಗ್ ಬಾಸ್ ಮನೆಗೆ ಬೇಕಾಗಿರೋ ಲಕ್ಷಣ. ನೋಡಿ, ನಿನ್ನೆ ಟ್ರೋಲ್ ಪೇಜ್ಗಳಲ್ಲಿ ಆಲ್ರೆಡಿ ಅಶ್ವಿನಿ ಅವ್ರನ್ನ ಜಾಸ್ತಿ ಆಯ್ತು, ಯಾಕೆ ಹಿಂಗೆ. ಬಟ್ ನಿನ್ನೆ ಎಪಿಸೋಡ್ ನೋಡಿದಾಗ ಅತಿಯಾದ್ರೆ ಅಮೃತನೂ ಕೂಡ ವಿಷ ಆಗುತ್ತೆ ಅಂತ ಅನ್ಸುತ್ತೆ. ಗಿಲ್ಲಿದು ಯಾರ್ದಾರು ಆಗಿರ್ಬೋದು. ನಿನ್ನೆ ಎಪಿಸೋಡ್ ಒಂದ್ ವಿಷಯ ಹೇಳ್ತೀನಿ ಕೇಳಿ. ಇವರು ಇಂಡೈರೆಕ್ಟ್ಲಿ ಏನ್ ಮಾಡ್ತಿದಾರೆ ಗೊತ್ತಾ? ಗಿಲ್ಲಿನ್ ಟಾರ್ಗೆಟ್ ಮಾಡ್ತಿದ್ದಾರೆ ಒಂಟಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನೀವು ಗಿಲ್ಲಿನ್ ಟಾರ್ಗೆಟ್ ಮಾಡಿದಷ್ಟು ಅವ್ನ ಕಂಟೆಂಟ್ ಜಾಸ್ತಿ ಹೋಗ್ತಾ ಇದೆ ಅಂತ. ನಿನ್ನೆ ಎಪಿಸೋಡ್ ಅಲ್ಲಿ 60 to 70% ಗಿಲ್ಲಿ ಕಂಟೆಂಟ್ ಇದೆ. ಹೌದು, ಯಾರ ಕಂಟೆಂಟ್ ಜಾಸ್ತಿ ಹೋಗುತ್ತೋ ಅವ್ರು ಜಾಸ್ತಿ ದಿನ ಉಳ್ಕೋತಾರೆ. ಅದನ್ನ ತಲೆಯಲ್ಲಿ ಇಟ್ಕೋಬೇಕು ಫಸ್ಟ್. ಇವ್ರೇನ್, ನಾನು ಯಾವಾಗ್ಲೂ ನೆನ್ನೆನೂ ಒಂದ್ ಹಿಂಗೆ ಹೇಳಿದೆ, ಬಿಗ್ ಬಾಸ್ ಒಳಗಡೆ ಮನೇಲಿ ಯಾರ್ಯಾರಿದ್ದಾರೆ ಅವ್ರಿಗೋಸ್ಕರ ಆಡಕ್ ಹೋದ್ರೆ ಹೊರಗಡೆ ಹೊಡ್ಸ್ಕೋತೀರಾ. ಗಿಲ್ಲಿಗ್ ಗೊತ್ತು, ಗಿಲ್ಲಿ ಜಾಡ, ಅವನು ಹೊರಗಡೆ ಆಡ್ತಾ ಇದ್ದಾನೆ. ಅವನನ್ನ ಏನ್ ಮಾಡ ನೋಡು, ಅವನಿಗೆ ಮೇಕಪ್ ಮಾಡೋದು, ಲಾಸ್ಟಿಗೆ ಎಲ್ಲಿಗೆ ಮಲ್ಲಮ್ಮನೂ ಅವನಿಗೆ ಟಾರ್ಗೆಟ್ ಮಾಡೋ ತರ ಆಯ್ತು. ಮಲ್ಲಮ್ಮನೂ ಟಾರ್ಗೆಟ್ ಮಾಡೋ ತರ ಆಗುತ್ತೆ. ಅಂದ್ರೆ ಏನಾಯ್ತು, ವರ್ಕ್ ಆಯ್ತು. ಒಂಟಿ ಯಾರ್ಯಾರಿದಾರಲ್ಲ ಅವ್ರು ಎಲ್ಲರೂ ಸಹಿತ ಗಿಲ್ಲಿ ಜೊತೆಗೆ ಕಂಟೆಂಟ್ ಮಾಡೋದು. ಅವರೆಲ್ಲ ಒಂದೊಂದ್ಸಲಿ ಕಾಣಿಸ್ಕೊಂಡ್ರು, ಬಟ್ ಗಿಲ್ಲಿ ಅಷ್ಟೂ ಸಲ ಕಾಣಿಸ್ಕೊಂಡ. ಹೌದು, ಬಟ್ ನಿನ್ನೆ ಅದೇ ರೀತಿ ಆಯ್ತು. ಅರ್ಹರು ಅನರ್ಹರು ಅಂತ ಬಂತು. ಫಿನಾಲೆಗೆ ಅನರ್ಹರು ಯಾರು ಅಂದಾಗ ಒಂದಷ್ಟು ಜನಕ್ಕೆ ಕೊಟ್ರು. ಬಟ್ ಈ ಜಂಟಿಗಳಲ್ಲೇ ನೋಡ್ಬೋದು, ಒಂದಿಬ್ರು ಜೋಡಿಗಳು ಕಾಣಿಸ್ಕೊಂಡೇ ಇಲ್ಲ. ಅಭಿಷೇಕ್ ಆಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಕಾಣಿಸ್ಕೊಂಡೇ ಇಲ್ಲ. ಅಶ್ವಿನಿ ಎಪಿಸೋಡ್ ಅಲ್ಲಿ ಕಾಣಿಸ್ತಾ ಇಲ್ಲ. ಹೌದು, ನಮ್ದೇನ್ ಗೊತ್ತಾ, ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಾವು 24 ಗಂಟೆ ಎಡಿಟ್ ಆಗಿ 1.5 ಗಂಟೆ ಬಂದಿದ್ದನ್ನು ನೋಡ್ತೀವಿ. ಮನೆ ಒಳಗಡೆ 24 ಗಂಟೆ ಏನಾಗಿರುತ್ತೆ ಅಂತ ನನಗೆ ನಿಮ್ಗೆ ಗೊತ್ತಿರಲ್ಲ. ಬಿಕಾಸ್ ಏನ್ ಕಂಟೆಂಟ್ ಹೊರಗಡೆ ಹೋಗಿದೆ ಅಂತ ಗೊತ್ತಿಲ್ಲ. ಕಂಟೆಂಟ್ ಹೋಗುವಂತ ಕಂಟೆಂಟ್ ಅವ್ರು ಕೊಟ್ಟಿರಲ್ಲ, ಹಂಗಾಗಿ ಬಂದಿರಲ್ಲ. ಅದ್ರಲ್ಲ ಅಭಿ ನೆನ್ನೆ ಸ್ವಲ್ಪ ನಿಮ್ಮನ್ನ ನೋಡಿದ್ರೆ ನಂಗೆ ಇಷ್ಟ, ಕ್ರಶ್, ಚೆನ್ನಾಗಿದ್ದೀರಾ, ಪ್ರೀತಿ ಆಗಿದ್ದೀರಾ, ಅದಕ್ಕೆ ಅಶ್ವಿನಿ ನೀವು ಹ್ಯಾಂಡ್ಸಮ್ ಆಗಿದ್ದೀರಾ, ಈ ಲವಿ ಡವಿ ನಡೀತವೆ ಹೊರಗಡೆ. ಬಟ್ ಐ ಡೋಂಟ್ ಸೇ ದಟ್ ಲವಿ ಡವಿ ಅಂತ ಈಗ ಆರಂಭದ ಸ್ಟೇಜ್ಗಳಲ್ಲೇ. ಬಟ್ ಇವಾಗ ಜಂಟಿ ಆಗಿರೋ ಕಾರಣಕ್ಕೆ ಅನಿವಾರ್ಯವಾಗಿ ಅವ್ರು ಹೇಳಿದ್ದನ್ನ ಇವ್ರು ಹೇಳಿದ್ದನ್ನ ಅವ್ರು ಒಪ್ಕೋಬೋದೇನೋ. ಬಟ್ ಐ ಫೀಲ್ ಜಂಟಿಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದು ಕಾವ್ಯ. ಹೌದು, ಬಿಕಾಸ್ ಗಿಲ್ಲಿ ವಿಚಾರದಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದು. ಸಿ, ಕಾವ್ಯ ಮತ್ತು ಗಿಲ್ಲಿ ಇಬ್ಬರೇ ಇರೋತಿಗೆ ಕಾವ್ಯ ಗಿಲ್ಲಿಗೆ ಬೈತಾಳೆ, ನೋಡು ನೀನ್ ಹಿಂಗ್ ಮಾಡಬಾರ್ದು, ನೆಕ್ಸ್ಟ್ ಈ ತರ ಮಾಡಬೇಡ, ನೀನ್ ಸಾರಿ ಕೇಳು. ಅದೇ ಅಶ್ವಿನಿ ಅವ್ರು ಅಟ್ಯಾಕ್ ಮಾಡಿದಾಗ ಗಿಲ್ಲಿ ಪರವಾಗಿ ಕಾವ್ಯ ಹೆಂಗ್ ಸ್ಟ್ರಾಂಗ್ ಆಗಿ ನಿಂತ್ಕೋತಾಳೆ ಅಂತಂದ್ರೆ, ನೀವು ಕೂಗಾಡದೆಲ್ಲ ಆಗಲ್ಲ ರೀ, ಬರೀ ಇವ್ನ್ ಮಾಡಿದ್ದೇನ್ ಮಾತಾಡ್ತಿದ್ದೀರಾ, ಅವ್ರೇನ್ ಮಾಡಿದ್ರು ಅನ್ನೋದು ಕೇಳ್ರಿ. ಹೌದು ಹೌದು
ದಟ್ ಈಸ್ ದ ವೇ ಯು ಶುಡ್ ಸಪೋರ್ಟ್ ಯುವರ್ ಪಾರ್ಟ್ನರ್. ಹೌದು. ಬಟ್ ಯಾವ್ದೋ ಒಂದ್ ಕಾರಣಕ್ಕೆ ಅನರ್ಹರು ಅಂತ ಕೊಟ್ಟಿದ್ದು ಕಾವ್ಯ ಮತ್ತೆ ಗಿಲ್ಲಿಗೆ, ಇದೇನ್ ಅನ್ಸ್ತು? ಫೇರ್ ಅನ್ಸ್ತಾ ಅನ್ಫೇರ್ ಅನ್ಸ್ತಾ? ನಾನು ಅದನ್ನೇ ಹೇಳ್ತಾ ಇರೋದು. ಈ ಮನೇಲಿ ಯೂಶುವಲಿ ನಮ್ಗೆ 3 ಮತ್ತು 4ನೇ ವಾರದಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾರೋ ಒಬ್ಬ ಸುಮ್ನೆ ಕಂಟೆಂಟ್ ಕೊಡಕ್ ಟ್ರೈ ಮಾಡ್ತಿದ್ದಾನೆ ಅಂತ ಅನ್ಸಿದ್ರೆ ಅವನ ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇವ್ನು ಸುಮ್ನೆ ಕಂಟೆಂಟ್ ಕೊಡಕ್ಕೆ ಟ್ರೈ ಮಾಡ್ತೀಯಾನೆ ಅಥವಾ ಸುಮ್ನೆ ಫೇಮ್ ತಗೊಳಕ್ ಟ್ರೈ ಮಾಡ್ತೀಯಾನೆ ಅಂತಂದ್ರೆ ಅವನ ಟಾರ್ಗೆಟ್ ಮಾಡ್ತಾನೆ. ಗಿಲ್ಲಿಗೆ ಅದು 1ನೇ ವಾರದಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಗಿಲ್ಲಿ ಸ್ವಲ್ಪ ಅಧಿಕ ಪ್ರಸಂಗಿ. ಜಾಹ್ನವಿ ಹೇಳ್ತಾರೆ ನೀವು ಅಧಿಕ ಪ್ರಸಂಗಿ. ಜಾಹ್ನವಿ ಲಿಟ್ರಲಿ ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ ಅದು ಪರ್ಸನಲಿ ಅಟ್ಯಾಕ್ ಮಾಡ್ತೀಯ. ಜಾಹ್ನವಿ ಪರ್ಸನಲ್ ಅಟ್ಯಾಕ್ ಮಾಡ್ತೀನಿ ಅಂದ್ರೆ ಜಾಹ್ನವಿಗೆ ಇರಿಟೇಟ್ ಆಗ್ತಿದೆ ಗಿಲ್ಲಿ ನೋಡಿದ್ರೆ. ಗಿಲ್ಲಿ ಬಿಡಲ್ಲ. ಗಿಲ್ಲಿ ಗೊತ್ತಾ ಅವ್ನು ಬಿಸ್ಲ ನಿಂತ್ಕೊಂಡು ಮಂಡಿಯವ್ರು ಅಂದ್ರೆ ಮಂಡಿ ಹೊರ್ತೀನಿ ನಿಂತಾನೆ. ಲಾಸ್ಟಿಗೆ ಒಂದು ಸಾಕಾಯ್ತು ಅಂದ್ರೆ ಸಾರಿ ಕ್ಷಮಿಸಿ ಅಂತಾನೆ. ಮೇಕಪ್ ಹಾಕ್ಸ್ಕೊಳ್ತಾನೆ. ಹೋಗಂತ ತೊಳ್ಕೊಂಡ್ಬಿಟ್ಟು ನನ್ನ ಸ್ಕಿನ್ ನಾನು ಉಚ್ಕೊಳ್ಳ ನಾನು ಹಾಳು ಮಾಡ್ಕೊಂಡು ಹೋಗ್ಲಾ ಸ್ಕಿನ್ ಅಂತಾನೆ. ಗಿಲ್ಲಿಗೆ ಗೊತ್ತು. ಗಿಲ್ಲಿಗೆ ಟೈಮ್ ಸೆನ್ಸ್ ಇದೆ ಅಂಡ್ ಹ್ಯೂಮರ್ ಗೊತ್ತು. ಹ್ಯೂಮರ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಗ್ ಬಾಸ್ ಅಲ್ಲಿ. ಇವಾಗ ನಿನ್ನೆ ಎಪಿಸೋಡ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ 60-70% ಕಾಂಟೆಂಟ್ ತಿಂದಿದ್ದು ಗಿಲ್ಲಿ ಅವರೇ. ಮಾಳು ಕಾಣಿಸ್ತಾ ಇಲ್ಲ. ಹೌದು. ಮಾಳು ಜೋಡಿ ಸುಷ್ಮಾ ಸ್ಪಂದನ ಅವ್ರು ಕಾಣಿಸ್ತಾ ಇಲ್ಲ. ಅಭಿ ಕಾಣಿಸ್ತಾ ಇಲ್ಲ. ಐಶ್ವರ್ಯ ಕಾಣಿಸ್ತಾ ಇಲ್ಲ. ಚಂದ್ರಪ್ರಭಾ ಡಾಕ್ ಸತೀಶ್ ಜೊತೆ ಹೋಗಿ ಲಾಕ್ ಆಗ್ಬಿಟ್ಟಿದೆ. ಆಕ್ಚುಲಿ ನಿನ್ನೆ ಅವ್ರು ಹೇಳ್ತಾ ಇದ್ರು ಡಾಕ್ ಸತೀಶ್ ಅವರು ವರ್ಡ್ ನ್ಯೂಸ್ ಮಾಡ್ತೀನಿ ಈಗ ಆಲ್ರೆಡಿ ನ್ಯೂಸ್ ಆಗಿರತ್ತಂತೆ. ಏನ್ ನ್ಯೂಸ್ ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಬಟ್ ಚಂದ್ರಪ್ರಭಾ ಮಾತ್ರ ಅವ್ರ ಜೊತೆ ಸೇರಿ ಕಾಣೆ ಆಗ್ತಿದ್ದಾರೆ ಅನ್ನೋದೊಂದು ಗೊತ್ತಾಗ್ತಿದೆ. ಅಂದ್ರೆ ಈ ಚಂದ್ರಪ್ರಭಾ ನೆನೆ ಹೇಳಿದ್ದು ಅದು ನಮಗೆ ಕಾಮಿಡಿಯಾಗಿ ಕಾಣಿಸುತ್ತೆ. ಸ್ನಾನಕ್ಕೆ ಹೋದ್ರೆ 1 ಗಂಟೆ, ತಲೆ ಒರ್ಸ್ಕೊಳಕ್ ಅರ್ಧ ಗಂಟೆ, ಡ್ರೈ ಮಾಡ್ಕೊಳಕ್ ಅರ್ಧ ಗಂಟೆ, ರೆಡಿ ಆಗಕ್ಕೆ ಲಿಪ್ಸ್ಟಿಕ್ಕು ಉಬ್ಬು ಎಲ್ಲದಕ್ಕೂ. ಚಂದ್ರಪ್ರಭನಂತಹ ಕಂಟೆಂಟ್ ಕೊಡೋನ್ಗೆ ಹೌದು ಅದೊಂದು ರಾಂಗ್ ಕಾಂಬಿನೇಷನ್. ಚಂದ್ರಪ್ರಭಾಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕರಿಬೇಸಪ್ಪ ಜೊತೆ ಸಿಗ್ಬೇಕು ಅಲ್ವಾ? ಖಂಡಿತ. ಕರಿಬೇಸಪ್ಪ ಮತ್ತೆ ಚಂದ್ರಪ್ರಭಾ, ಅಮಿತ್ ಮತ್ತೆ ಅದು ಅವ್ರ ಪಾಡಿಗೆ ಅವ್ರು ಏನೋ ಇದು ಮಾಡ್ಕೊಂಡ್ರು, ಇವ್ರ ಪಾಡಿಗೆ ಇವ್ರೇನೋ ಮಾಡ್ಕೊಂಡಿರೋದು. ಇದು ಎರಡೂ ಕಡೆ ಏನಾಗಿದೆ ಅಂದ್ರೆ ಒಂದು ಕ್ಲಾಸ್ ಒಂದು ಮಾಸ್ ಆಗ್ಬಿಟ್ಟಿದೆ. ಕರಿಬೇಸಪ್ಪ ಮಾಸು, ಅಭಿ ಕ್ಲಾಸು, ಆ ಕಡೆ ಸತೀಶ್ ಕ್ಲಾಸು, ಚಂದ್ರಪ್ರಭಾ ಮಾಸು. ಚಂದ್ರಪ್ರಭಾ ಕಂಟೆಂಟ್ ಕೊಡ್ಬೇಕು. ಚಂದ್ರಪ್ರಭಾ ಕಾಂಪಿಟೇಷನ್ ಬೇರೆ ಇದೆ ಯಾಕಂದ್ರೆ ಗಿಲ್ಲಿದಾನೆ ಒಳಗೆ. ಗಿಲ್ಲಿದಾನೆ. ಆಮೇಲೆ ನಿನ್ನೆ ಇನ್ನೊಂದು ಏನ್ ಟ್ವಿಸ್ಟ್ ಅಂತಂದ್ರೆ ಈ ಸಲ ವಿನ್ನರ್ ಇಬ್ಬರಾದ್ರೂ ಆಗ್ಬೋದು ಅನ್ನೋದನ್ನ ಹೇಳ್ಬಿಟ್ಟಿದ್ದಾರೆ. ಇಬ್ರು ವಿನ್ನರ್ ಆಗ್ಬಿಟ್ರೆ ಅಂತ ಇತಿಹಾಸದಲ್ಲಿ. ಯಾಕಂದ್ರೆ ಜಂಟಿ ಅನ್ನೋ ಕಾನ್ಸೆಪ್ಟ್ ಮಾಡ್ಬಿಟ್ಟು ನಾವು ಒಳಗಡೆ ಕಳಿಸಿದಾಗ ನಾವೇನ್ ಅನ್ಕೊಂಡ್ವಿ, ಇವರು ಆರಂಭದ ವೀಕ್ಗಳಿಗೋಸ್ಕರ ಇದೇನೋ ಮಾಡಿದ್ದಾರೆ ಅಂತ ಅನ್ಕೊಂಡ್ರೆ 100 ದಿನ ಕಾಯುವಂತ ಅವಶ್ಯಕತೆ ಇಲ್ಲ. 3ನೇ ವಾರದಲ್ಲೇ ನಾವು ಮುಗಿಸ್ತೀವಿ ಅಂತ ಹೇಳ್ತಾರೆ. 3ನೇ ವಾರದಲ್ಲೇ ನಾವು ಒಂದು ಫೈನಲಿಸ್ಟ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಸೊ ಇಟ್ ವಿಲ್ ಬಿ ಲೈಕ್ 100% ಈ ಸಲ ಬಿಗ್ ಬಾಸ್ ಬೇರೆ ತರನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ತಗೊಳತ್ತೆ. 100% ತಗೊಳತ್ತೆ. ಸೊ ಸೆಕೆಂಡ್ ಡೇ ನನ್ನ ಪ್ರಕಾರ ಮಲ್ಲಮ್ಮ ಸ್ವಲ್ಪ ವೀಕು. ನಿನ್ನೆ ಮಲ್ಲಮ್ಮ ಕಾಣಿಸ್ಕೊಂಡಿಲ್ಲ ಜಾಸ್ತಿ. ಮಲ್ಲಮ್ಮ ತಂದು ಕೊಡು ಅನ್ನೋದು ಒಂದು ಬಿಟ್ರೆ, ಆಮೇಲೆ ಆರಂಭದಲ್ಲಿ ಕಣ್ಣೀರ್ ಹಾಕಿದ್ದಷ್ಟು ಬಿಟ್ರೆ ಬೇರೆ ಎಲ್ಲೂ ಮಲ್ಲಮ್ಮ ಕಾಣಿಸ್ಕೊಂಡಿಲ್ಲ ಹೈಲೈಟ್ ಆಗಿ. ನಿನ್ನೆ ಹೈಲೈಟು ಒಂದು ಕಾವ್ಯ, ಒಂದು ಅಶ್ವಿನಿ, ಒಂದು ಗಿಲ್ಲಿ, ಅಷ್ಟೇ. 3 ಜನರ ಮೇಲೆ ಎಪಿಸೋಡ್ ಹೋಗಿದೆ ನಿನ್ನೆ. ಬೇರೆ ಏನು ಆಕ್ಚುಲಿ ಹಿಂದೆ ಎಲ್ಲ ನೀವುಗಳೇ ಏನಾದ್ರೂ ಕಂಟೆಂಟ್ ಗಳನ್ನ ಕೊಡ್ತಾ ಇದ್ರೆ, ಬಟ್ ಈಗ ಅದೇನು ಇಲ್ಲ. ಬಟ್ 2 ದಿನ ಆಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಏನು ಕಂಟೆಂಟ್ ಕೊಡುವಂತ ಪ್ಲಾನ್ ಏನು ಮಾಡ್ಕೊಂಡಿಲ್ವಾ ಅಂತ ಅಲ್ಲ ಗೊತ್ತಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಟೀಮ್ಗೂ ಸಹಿತ ನಿನ್ನೆ ಒಂದು ಟಾಸ್ಕ್ ಕೊಟ್ಟು ಹೌದು ಗಂಟು ಬಿಡ್ಸಿ ಅಂತ. ಒಂದು ಕಡೆ 6 ಜನ, ಇನ್ನೊಂದ್ ಕಡೆ 3 ಜನ. ಯಾರಿಗಾದ್ರೂ ಗೊತ್ತಾಗುತ್ತೆ ಯಾರಿಗ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಅಂತ. ಹೌದು. ಬಟ್ ಇದ್ರಲ್ಲೂ ಕೂಡ ಮೋಸ ಆಗಿದೆ. ನೀವು ಕಂಡಿರ್ಬೋದು. ಇವನ್ ಅಶ್ವಿನಿ ಅವರಿಗೆ ಇವ್ರು ಹೇಳಿದ್ರು, ಅಶ್ವಿನಿ ಅವರೇ ಹೇಳಿದ್ರು ಪಾಸ್ ಮಾಡ್ಸಿದ್ರು. ಇವ್ರು ಆಕ್ಚುಲಿ ಇವ್ರ ಮಿಸ್ಟೇಕ್. ಪಾಸ್ ಯಾಕೆ ಅವ್ರಿಗೆ ಕೊಟ್ರು? ನಾನು ಅದನ್ನೇ ಹೇಳ್ತೇನೆ, ಜನ ತುಂಬಾ ಸೂಕ್ಷ್ಮವಾಗಿ ಇದನ್ನೆಲ್ಲ ಗಮನಿಸ್ತಾರೆ. ಇಷ್ಟು ಜನ ಸೋಫಾಲ್ ಕೂತಾಗ ಯಾರೋ ಒಬ್ರು ಒಂದ್ ಚೇರ್ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಏಯ್ ಅಂತ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಅಲ್ಲಿ ವರ್ಕ್ ಆಗಲ್ಲ. ಹೌದು. ಬಿಗ್ ಬಾಸ್ ಅಲ್ಲಿ ಜನ ನೋಡೋದೇನು, ನೀನ್ ಡೌನ್ ಟು ಅರ್ತ್ ಇರ್ಬೇಕು, ಎಲ್ಲಾರ ಜೊತೆ ಚೆನ್ನಾಗಿ ಮಾತಾಡ್ಬೇಕು. ಈಗ ನನ್ಗೆ ಹೇಳ್ತಾ ಇರೋದು, ಇವಾಗ್ಲೇ ಆರಂಭದ ವಾರದಲ್ಲೇ ಇವರು ಹೋಗು ಬಾ ರೇಂಜಿಗೆ ಮಾತಾಡ್ಕೊಂಡಿದ್ದಾರೆ 2ನೇ ದಿನ ಅಂತಂದ್ರೆ, ನಾಳೆ ಅಶ್ವಿನಿ ಅಡಿಗೆ ಮನೆಗೆ ಹೋಗಿ, ಗಿಲ್ಲಿ ಟಾಯ್ಲೆಟ್ ಕ್ಲಿನಿಕ್ ಹೋದ್ರೆ, ಊಟದ ವಿಚಾರದಲ್ಲಿ ಏನೇನ್ ಗಲಾಟೆಗಳಾಗ್ಬೋದು. ಹೌದು. ಯಾಕಂದ್ರೆ 2ನೇ ದಿನಾನೇ ನಿನಗೆ ಕಾವ್ಯ ಫ್ರೆಂಡ್ ಇರ್ಬೋದು ಕಣ, ನನಗಲ್ಲ ನಿನ್ ಫ್ರೆಂಡು ಅನ್ನೋದಿದೆಯಲ್ಲ, ಅದು ಬಿಗ್ ಬಾಸ್ ಅಲ್ಲಿ ವರ್ಕ್ ಆಗಲ್ಲ.
ಆ ಸೂಕ್ಷ್ಮತೆ ಇರ್ಬೇಕು. ಬಿಗ್ ಬಾಸ್ ಅಲ್ಲಿ ಬಾಸಿಸಮ್ ನಡೆಯೋದೇ ಇಲ್ಲ. ಯಾಕಂದ್ರೆ ಮಲ್ಲಮ್ಮ ಒಂದ್ ಮಾತು ಹೇಳೋದು, ಇಲ್ಲಿ ಎಲ್ಲರೂ ಒಂದೇ, ಇಲ್ಲಿ ದೊಡ್ಡವ್ರು ಸಣ್ಣವ್ರು ಯಾರಿಲ್ಲ ಇಲ್ಲಿ. ನಾನು ಹಳ್ಳಿಯಿಂದ ಬಂದಿರ್ಬೋದು, ಇಲ್ಲಿ ದೊಡ್ಡವ್ರು ಸಣ್ಣವ್ರು ಯಾರಿಲ್ಲ, ಎಲ್ಲ ಒಂದೇ ಇಲ್ಲಿ ಅಂತ. ಅದನ್ನ ತಲೆಯಲ್ಲಿ ಇಟ್ಕೋಬೇಕು ಫಸ್ಟ್. ನೀವು ಹೊರಗಡೆ ಏನಾದ್ರೂ ಆಗಿರ್ರಿ, ನೀವು ಹೊರಗಡೆ ನೀವು ನಟಿ ಆಗಿರ್ಬೋದು, ಹೋರಾಟಗಾರ್ತಿ ಆಗಿರ್ಬೋದು, ಯಾವುದೋ ಕಂಪನಿ CEO ಆಗಿರ್ಬೋದು, ನೀವೊಂದು ಚಾನಲ್ ಹೆಡ್ ಆಗಿರ್ಬೋದು, ಬಿಗ್ ಬಾಸ್ ಮನೆ ಒಳಗಡೆ ನೀನು ಒಂದೇ, ನಾವು ಒಂದೇ. ಆಕ್ಚುಲಿ ನಿನ್ನೆನೂ ಅದೇ ವಿಷಯಕ್ಕೆ ಅಶ್ವಿನಿ ಅವರು ರಾಣಿ ಅನ್ನೋ ತರಾನೇ ಇದ್ ಮಾಡ್ಕೊಂಡಿದ್ರು. ಇವಾಗ ಒಂಟಿ ಜಂಟಿ ಅವ ರಾಣಿ ಅನ್ನೋ ತರಾನೇ ಬರುತ್ತೆ, ರಾಣಿ ರಾಜ್ರು ಅನ್ನುವಂತ ತರಾನೇ. ಬಟ್ ಇವೇನ್ ಗಿಲ್ಲಿ ಹಾಗೆ ಕಾವ್ಯನ ಬಿಸಿಲಲ್ಲಿ ತಗೊಂಡೋಗಿ ನಿಲ್ಸಿರುವಂತದ್ದು, ಅಲ್ಲೇನೋ ಒಂದಷ್ಟು ಪದಗಳು ಬಂತು, ಅದಾದ್ಮೇಲೆ ಅದಕ್ಕೆ ಹೈಪ್ ಆಗ್ತಾರ ಅವರು. ಏನ್ ಹೇಳ್ತೀರಾ ಇದಕ್ಕೆ? ನಾನು ಅದನ್ನೇ ಹೇಳ್ತಾ ಇರೋದು, ಇವ್ರಿಗೆ ಮನೆ ಒಳಗಡೆ ಗಿಲ್ಲಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಆಡಿದ್ರೆ ಇಟ್ ವೋಂಟ್ ವರ್ಕ್. ಗಿಲ್ಲಿ ಅಲ್ಲ ನಿಮ್ ಮ್ಯಾಟರ್. ನೀವು ಹೊರಗಡೆ ಜನಗಳನ್ನ ಅಬ್ಸರ್ವ್ ಮಾಡಿ ಫಸ್ಟ್. ನೀವು ಹೊರಗಡೆ ನೋಡಿ, ನಿಮ್ ಗಿಲ್ಲಿಗೆ ಅದೆಷ್ಟು ಚೆನ್ನಾಗಿ ಗೊತ್ತು ಅಂತಂದ್ರೆ, ಆಡೋ ತನಕ ಆಡ್ತಾನೆ, ಅದಾದ್ಮೇಲೆ ಹೇಳ್ತಾನ ಸಾರಿ, ಹೌದಾ ಮೇಡಮ್, ಕ್ಷಮಿಸ್ಬಿಡಿ ಮೇಡಮ್, ಹೌದಾ ಮೇಡಮ್, ತಪ್ಪಾಯ್ತು ಮೇಡಮ್. ಗಿಲ್ಲಿಗೆ ಗೊತ್ತು. ಹೌದು, ನಾವು ನಿನ್ನೆ ಅಷ್ಟೇ ಮಾತಾಡಿದ್ವಿ, ಒಬ್ಬೊಬ್ರೆ ಹೋಗ್ತಾ ಇದಾರೆ ಜಂಟಿ ಆಗಿರೋರು. ಆಕ್ಚುಲಿ ನಿನ್ನೆ ಎಪಿಸೋಡ್ ಅಲ್ಲಿ ಅದು ಶಿಕ್ಷೆ ಕೂಡ ಆಯ್ತು, ಒಂಟಿಯವರಿಗೆ ಬಂದಿರೋ ಅಂತ ದಿನಸಿ ಕೂಡ ಹೋಯ್ತು. ಅದೇ ಇವರು ಅಭಿ ಮತ್ತೆ ಕರ್ಬಸಪ್ಪ ಮಾಡಿದ ಮಿಸ್ಟೇಕ್ ಅದು. ವರ್ಕೌಟ್ ಮಾಡ್ಬೇಕಾದ್ರೆ ಇಬ್ರು ಆರಾಮಾಗಿ ಕರ್ಬಸಪ್ಪ ಮೆಸೇಜ್ ಕೊಡ್ತಾ ಇದ್ರು, ಇವತ್ತಿನ ಯುವಕರು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಬಿಗ್ ಬಾಸ್ ಅಲ್ಲಿ ಏನು ಬೇಕಾದ್ರೂ ಸಹಿಸ್ಕೋತಾರೆ, ರೂಲ್ಸ್ ಬ್ರೇಕ್ ಸಹಿಸ್ಕೊಳಲ್ಲ. ನೀನ್ ಏನ್ ಬೇಕಾದ್ರೆ ಮಾಡು, ಬೇರೆ ಏನಾದ್ರೂ ಮಾಡ್ಕೋ, ನೀನ್ ಪರ್ಸನಲ್ ವೈಯಕ್ತಿಕ ನೀನ್ ಹೊಡೆದಾಡ್ಕೋತೀಯಾ, ನಿನಗೆ ಅದಕ್ಕೆ ಲಿಮಿಟೇಷನ್ಸ್ ಇದ್ರೆ ಒಂದು ಹೊರಗಡೆ ಆಗ್ತಾರೆ ಅಷ್ಟೇ, ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಬಿಗ್ ಬಾಸ್ ಕೊಡುವಂತಹ ರೂಲ್ಸ್ ಗಳನ್ನ ಬ್ರೇಕ್ ಮಾಡೋದಿದೆಯಲ್ಲ, ಅದನ್ನ ಬಿಗ್ ಬಾಸ್ ಒಪ್ಪಲ್ಲ. ಅದ್ರಲ್ಲಿ ಇರುತ್ತೆ ರೂಲ್ಸ್ ಬುಕ್ ಅಲ್ಲಿ. ಇವ್ರ ಆರಂಭದಲ್ಲೇ ಓಪನಿಂಗ್ ಎಪಿಸೋಡ್ ಅಲ್ಲಿ, ಯಾಕಂದ್ರೆ ನಿಮ್ ಕೈಗೆ ಹಾಕಿ ಕಳ್ಸಿರೋದು, ನೀವು ಒಳಗಡೆ ಕಳಿಸ್ ಮಾಡಿಸಿರೋದಲ್ಲ, ಸುದೀಪ್ ಸರ್ ಹಾಕಿ ಕಳ್ಸಿರೋದು ನಿಮ್ಗೆ. ಅದೊಂದಿರುತ್ತೆ. ಈ ವಾರ ನೋಡಿ, ಈ ವಾರ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಹೆಂಗ್ ರುಬ್ತಾರೆ ಅಂದ್ರೆ, ಬಿಕಾಸ್ ಅದು ಬರೀ ಬಿಗ್ ಬಾಸ್ಗಲ್ಲ, ಅವ್ರಿಗೂ ಆಗೋ ಅವಮಾನ ಅದು, ಬಿಕಾಸ್ ಅವ್ರು ಹಾಕಿ ಕಳ್ಸಿರೋದು ಕೈಗೆ. ಆಮೇಲೆ ಫಸ್ಟ್ ಎವರ್ ಇನ್ ಕನ್ನಡ ಬಿಗ್ ಬಾಸ್ ಒಂಟಿ ಜಂಟಿ ಕಾನ್ಸೆಪ್ಟ್. ಅದಕ್ಕೆ ವೋಟಿಂಗ್ ಬೇರೆ, ಒಂಟಿ ಜಂಟಿ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಹುಡುಗಿ ಎಲಿಮಿನೇಷನ್ ಬೇರೆ. ಅಷ್ಟು ಸೀರಿಯಸ್ ವಿಷಯನ ಇವ್ರುಗಳು ಆರಾಮಾಗಿ ಕೈ ತೆಕ್ಕೊಂಡು ವರ್ಕೌಟ್ ಮಾಡ್ಕೊಂಡು, ಅದಾಗಲ್ಲ, ಹಂಗ್ ವರ್ಕೇ ಆಗಲ್ಲ. ಈಗ ಏನಾಯ್ತು, ಅದಕ್ಕೆ 14 ರೇಷನ್ ಅಲ್ಲಿ 11 ರೇಷನ್ ವಾಪಸ್ ಆಯ್ತು. ಗಿಲ್ಲಿ ಬಹಳ ಎಂಜಾಯ್ ಮಾಡ್ತಾ ಇದ್ದ. ಹೌದು. ಓಕೆ, ನಾವೀಗ ಫೌಲ್ ವಿಷಯಕ್ಕೆ ಬಂದ್ವಿ. ಎಲ್ಲೋ ಒಂದ್ ಕಡೆ ಇವ್ರು ಒಂಟಿ ಅವ್ರು ಸೋತೋಗ್ತಾರೆ ಅನ್ನೋ ಕಾರಣಕ್ಕೆ ಅಶ್ವಿನಿ ಅವ್ರು ಫೌಲ್ ಕೊಡ್ತಾ ಇದ್ರ. ಫಸ್ಟ್ ಆಫ್ ಆಲ್, ಯಾವಾಗ ಉಸ್ತುವಾರಿಗೆ ಬರ್ತೀರಿ, ಉಸ್ತುವಾರಿ ಜವಾಬ್ದಾರಿ ಬಹಳ 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 ಇಂಪಾರ್ಟೆಂಟ್ ಜವಾಬ್ದಾರಿ. ಅಲ್ಲಿ ನೀವುಗಳು ಹೇಗೆ ನಡ್ಕೋತೀರಿ ಅನ್ನೋದನ್ನ ಜನ ತುಂಬಾ ಸೂಕ್ಷ್ಮವಾಗಿ ನೋಡ್ತಾರೆ. ಈಗ ನೆನ್ನೆ ಉಸ್ತುವಾರಿ ಆಗಿ ಫೌಲ್ ಕೊಟ್ಟಿದ್ದಕ್ಕೆ ಆಲ್ರೆಡಿ ಟ್ರಾಲ್ ಪೇಜ್ಗಳಲ್ಲೆಲ್ಲ ಅದು ಆಲ್ರೆಡಿ ಓಡಾಡ್ತಾ ಇತ್ತು. ಅಶ್ವಿನಿ ಮೋಸ ಮಾಡಿದ್ರು, ಇವ್ರನ್ನ ಯಾಕೆ ನಿಲ್ಲಿಸ್ಬೇಕಾಗಿತ್ತು. ಪ್ಲೇಟ್ ಹೊರಗಡೆ ಹೋಗಿದ್ದು ಒಂಟಿದು, ಜಂಟಿಯವ್ರು ಅವ್ರ ಪಾಡಿಗೆ ಓಡಾಡ್ತಾ ಇದ್ರು. ಇಬ್ರಿಗೂ ಪಾಸ್ ಕೊಡ್ಬೇಕಾದ ಅವಶ್ಯಕತೆ ಇರ್ಲಿಲ್ಲ. ಹೌದು, ಖಂಡಿತ. ಅದನ್ನ ಅವ್ರು ಹೇಳಿದ್ರು, ಬಟ್ ಲೇಟ್ ಆಗಿ ಹೇಳಿದ್ರು. ಅವ್ರು ಹೇಳಿದ್ರು ಮಿಸ್ಟೇಕ್ ಅವ್ರ ಕಡೆಯಿಂದ ಆದ್ರೆ ನಮ್ಗೆ ಯಾಕೆ ಪಾಸ್ ಕೊಡ್ತೀರಿ ಅಂತ. ಹೌದು, ಜಂಟಿಯಲ್ಲಿ ಹೇಳಿದ್ರು, ಬಟ್ ಲೇಟ್ ಆಗಿರೋದು. ಅವಕಾಶ ಇತ್ತು ಇವ್ರಿಗೆ ಗೆಲ್ಲಕ್ಕೆ. ಹೌದು. ಆಮೇಲೆ ಅದಾದ್ಮೇಲೆ ಇನ್ನೊಂದ್ ಏನಾಯ್ತು ಅಂದ್ರೆ, ಈ ಕಡೆ ಸೈಡು ಕಾಕ್ರೋಚ್ ಸುದಿ ಅವರು, ಧನುಷ್ ಅವರು ಮತ್ತೆ ಧ್ರುವಂತ್ ಅವರು ಆಟ ಆಡ್ತಿದ್ರು. ಬಟ್ ಧನುಷ್ ಒಬ್ರೇ ಇದ್ ಮಾಡ್ಕೋತಾ ಇದ್ರು, ಅವ್ರಿಬ್ರು ನಿತ್ತಲ್ಲೇ ನಿಂತಿದ್ರು. ಆ ಗೇಮ್ ಇದೆಯಲ್ಲ, ದಟ್ಸ್ ಟ್ರಿಕಿ ಗೇಮ್. ಟ್ರಿಕಿ ಅಂದ್ರೆ ಅದ್ರಲ್ಲಿ ಅಂದ್ರೆ ರಾಕೆಟ್ ಸೈನ್ಸ್ ಇಲ್ದೇ ಇದ್ರು ಒಂದು ಹಗ್ಗ ಗಂಟಾಗಿರುತ್ತೆ, ಆ ಹಗ್ಗ ಮಾತ್ರ ಬಿಡಿಸ್ಕೊಂಡ್ ಬರ್ಬೇಕು ನೀನ್ ಅಷ್ಟೇ. ಒಂದ್ ಹಗ್ಗ 2 ಹಗ್ಗಕ್ಕೆ ಲಾಕ್ ಆಗಿರುತ್ತಲ್ಲ, ಆ ಹಗ್ಗನ್ ಬಿಡಿಸ್ಕೊಂಡ್ ಬರ್ಬೇಕು. ಅದು ಧನುಷ್ ಕರೆಕ್ಟ್ ಆಗಿ ಗೊತ್ತಾಯ್ತು. ಆಮೇಲೆ ಈ ಕಡೆ ಸಹಿತ ಆತರ ಮಾಡಕ್ ಹೋದ್ರೆ ಇವ್ರ ಪಾಪ ಇಬ್ಬಿಬ್ರು. ಆಮೇಲೆ ಹೇಳೋದು, ಈಗ ಇಬ್ರಿಗೂ ಬಾಕ್ಸ್ ಸೇಮ್ ಸೈಜ್ ಅಲ್ಲಿ ಬಾಕ್ಸ್ ಇದ್ದಾಗ ಐಶ್ವರ್ಯ ಒಂಚೂರು ಗೆರೆ ದಾಟಿದ್ದಕ್ಕೆ ಫೌಲ್ 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 ಅಂತ ಸ್ಟಾರ್ಟ್ ಮಾಡಿದ್ರು. ಅಶ್ವಿನಿ ಫೌಲು. ಇಲ್ಲಿ 3 ಜನ ಒಂದ್ ಬಾಕ್ಸ್ ಅಲ್ಲಿ ಇರೋದಕ್ಕೆ 6 ಜನ ಒಂದ್ ಬಾಕ್ಸ್ ಅಲ್ಲಿ ಇರೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಅದನ್ನ ಬಿಗ್ ಬಾಸ್ ಯೋಚನೆ ಮಾಡ್ಬೇಕಾಗಿತ್ತು, ಟೀಮ್ ಯೋಚನೆ ಮಾಡ್ಬೇಕಾಗಿತ್ತು. ಈ ಟಾಸ್ಕ್ ಇದು ಫೇವರಬಲ್ ಆಗುತ್ತೆ ಒಬ್ರಿಗೆ ಅಂತ. ಫೇವರಬಲ್ ಆಯ್ತು. ನನ್ನ ಪ್ರಕಾರ ಈ ಸಲದ ಬಿಗ್ ಬಾಸ್ ಸೀಸನ್ ಅಲ್ಲಿ ಒಳಗಡೆ ಇರೋರು
ಎಲ್ಲ ಒಂದ್ ಸ್ವಲ್ಪ ಹಿಂದಿನ ಬಿಗ್ ಬಾಸ್ಗಳನ್ನೆಲ್ಲ ನೋಡಿ ಅರ್ದು ಕುಡ್ದೇ ಬಂದಿರೋರು. ಅವ್ರಿಗೆ ಯಾರ ಜೊತೆಗೆ ಹೆಂಗಿರ್ ಅಶ್ವಿನಿ ಎದುರುಗಡೆ ಗಿಲ್ಲಿ ಡೇ 2 ಹಂಗ್ ಹೋಗ್ಬೇಕು ಅಂತಂದ್ರೆ ಗಿಲ್ಲಿ ಗೊತ್ತು ಯಾರನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ. ಕಾವ್ಯ ಅವ್ರಿಗೆ ನಾನು ನೋಡಿರ್ಲಿಲ್ಲ ನಿಜವಾಗ್ಲೂ, ಬಟ್ ಒಂದು ಗ್ಲಾಮರ್, ಒಂದು ಸ್ಟ್ರೆಂತ್. ಈ ಕಂಪ್ಯಾರಿಟಿವ್ ನಾನು ಹೇಳ್ತಾರೆ, ಉಳಿದವ್ರಿಗೆ ಕಂಪೇರ್ ಮಾಡಿದ್ರೆ ಉಳಿದ ಹುಡುಗಿರು ಯಾರ್ಯಾರು ಕಾಣ್ತೀಯಾರಲ್ಲಿ ಗ್ಲಾಮರ್ ಅಲ್ಲಿ ಯಾರ್ಯಾರು ಹುಡುಗಿರ್ ನಾವು ಮಾರ್ಕ್ ಮಾಡ್ತಾ ಇದೀವಿ. ಐಶ್ವರ್ಯ ಇರ್ಬೋದು, ಸಾರಿ ಅಶ್ವಿನಿ, ಇನ್ನೊಬ್ಳು ಅಶ್ವಿನಿ ಇರ್ಬೋದು, ಮತ್ತೊಂದು ಹುಡುಗಿಯರು ಮಾಳು ಜೊತೆಗೆ ಇದು ಸ್ಪಂದನ ಇರ್ಬೋದು, ರಾಶಿಕಾ ಇರ್ಬೋದು. ಕಂಪೇರ್ ಮಾಡಿದ್ರೆ ಕಾವ್ಯ ಬೆಸ್ಟ್. ಹೊರಗಡೆ ಅಂದ್ರೆ ಔಟ್ ಸ್ಪೋಕನ್, ಸ್ಟ್ರಾಂಗ್ ಆತರ ಕಾಣಿಸ್ತದೆ. ಬಟ್ ಇನ್ನೊಂದ್ ಹೆಂಗಾಗುತ್ತೆ ಅಂದ್ರೆ ಇವನ್ ಕೆಲವೊಂದೊಂದ್ ಕಡೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಕಾವ್ಯ ಇವಾಗ ಗಿಲ್ಲಿ ಜೊತೆ ಇರೋದಕ್ಕೆ ಕಾವ್ಯ ಬರ್ತಾ ಇದಾರ ಅನ್ನುವಂಥದ್ದು ಕೂಡ ಮಾತು ಬರುತ್ತೆ. ಇಲ್ಲ ಕರೆಕ್ಟ್, ಬಟ್ ಗಿಲ್ಲಿ ವಿಷಯಕ್ಕೆ ಬಂದಾಗ ಕಾವ್ಯ ಸೈಲೆಂಟ್ ಆಗಿದ್ರೆ ನಾವ್ ಹಂಗ ಹೇಳ್ಬೋದಾಗಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಗಿಲ್ಲಿ ಮ್ಯಾಟರ್, ಕಾವ್ಯ ಸ್ಟ್ರಾಂಗ್ ಆಗಿ ನಿಂತ್ಕೋತಿದಾರಲ್ಲ, ವೆರಿ ಸ್ಟ್ರಾಂಗ್ ಆಗಿ ನಿಂತ್ಕೋತೀಯ, ಬಿಟ್ಕೊಡ್ತಾ ಇಲ್ಲಲ್ಲ. ಅವ್ರಿಬ್ರು ಇಂಡಿವಿಜುವಲ್ ಇದ್ದಾಗ ಗಿಲ್ಲಿಗೆ ಬೈಬೋದು, ನೋಡೋ ನೀನ್ ಹಿಂಗ್ ಮಾಡೋದ್ರಿಂದ ನಂಗೆ ಸಮಸ್ಯೆ ಆಗ್ತಿದೆ, ತಿಂಡಿ ತಿನ್ನೋ ತನಕ ನಿಮ್ಗೆ ಏನು ಅಷ್ಟು ಅರ್ಜೆಂಟ್ ಇದ್ದಿದ್ದು 1000 ಇರ್ಬೋದು. ಬಟ್ ಯಾರ್ದೋ ಎದುರುಗಡೆ ಗಿಲ್ಲಿನ್ ಯಾರಾದ್ರೂ ಟಚ್ ಮಾಡಕ್ ಬಂದ್ರೆ ಕಾವ್ಯ ಸ್ಟ್ರಾಂಗ್ ಆಗಿ ನಿಂತ್ಕೋತಿದ್ದಾರೆ. ಓಕೆ, ನಿನ್ನೆ ಈಗ ಜಾನ್ವಿ ಅವ್ರು ಕೂಡ ಹೇಳಿದ್ರು ನನಗೆ ಆಮ್ಲೆಟ್ ಬೇಕು, ಖಾರ ಜಾಸ್ತಿ ಇರಲಿ ಅಂತ. ಮೈಯಲ್ಲಿರೋ ಖಾರನ ಇಳ್ಸಕ್ಕೋಸ್ಕರ ಗಿಲ್ಲಿ ಫುಲ್ ಖಾರ ತುಡಿ ಹಾಕೊಟ್ಟಿದ್ದಾರೆ. ಅಲ್ಲಿ ಎಷ್ಟು ಇದು ಅಂತಂದ್ರೆ, ಈಗ ಗಿಲ್ಲಿ ಕಂಟೆಂಟಿಗೋಸ್ಕರನೇ ಮಾಡ್ತಾನೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಗಿಲ್ಲಿ ಅವ್ನ್ TRP ತಲೆ ಒಂದು, ಅವ್ನ್ ಕಂಟೆಂಟ್ ಏನ್ ಬೇಕು, ಏನ್ ಮಾಡಿದ್ರೆ ಅದ್ರಲ್ಲಿ ಏನು ಅಧಿಕ ಪ್ರಸಂಗ ಮಾಡ್ಲಿ ಅಂತ ಯೋಚನೆ ಮಾಡ್ತಾನೆ. ಪೆಪ್ಪರ್ ತಿನ್ಸಿದ್ರು, ಹೌದು ಆಯ್ತು, ಗಿಲ್ಲಿ ಮಾಡ್ದ ತಿನ್ಸಿದ್ರು, ಕಾವ್ಯಂಗೂ ತಿನ್ಸಿದ್ರು. ಹೌದು, ಪಾಪ ಓಡೋಗಿ ಬಾಯಿ ತೊಳ್ಕೊಂಡು ಉಗಿದು ಬಂದ್ರೆ ಮತ್ತೆ ತಿನ್ಸಿದ್ರು. ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ನಡ್ಕೊಂಡಿದ್ಯಲ್ಲ, ದಟ್ ಇಸ್ ವೆರಿ ಅಪ್ರಿಷಿಯೇಬಲ್. ಬಿಕಾಸ್ ಅವರು ವಾದ ಮಾಡ್ಬೋದಿತ್ತು, ಅವ್ರು ಡಿಫೆಂಡ್ ಮಾಡ್ಕೋಬಹುದಾಗಿತ್ತು. ಆಲ್ರೆಡಿ ನಾನು ತಿನ್ಸಿದ್ರಿ, ಆಮ್ಲೆಟ್ ಮೇಲೆ ಹಾಕಿದ್ದೆ ಅನ್ನೋ ಕಾರಣಕ್ಕೆ ನೀವು ಕೊಟ್ಟಿದ್ದು, ಅದನ್ನ ನಾನು ತಿಂದಿದ್ದೀನಿ, ಅದನ್ನ ಉಗಿತೀನೋ ಬಿಡ್ತೀನೋ ಬೇರೆ ಅಂತ ವಾದ ಮಾಡ್ಬೋದಾಗಿತ್ತು. ಬಟ್ ಅದಾದ್ಮೇಲೆ ಕೊಟ್ಟರು ಸಹಿತ ನೀಟಾಗಿ ತಿನ್ಕೊಂಡು ಹೋದ್ರಲ್ಲ, ಅಲ್ಲಿ ಮನಸ್ಸು ಗೆಲ್ತಾರೆ. ಅಲ್ಲಂತ ಇಲ್ಲ ಫೇರ್ ಆಗಿ ಈ ನೋಡುಗ್ರು ಹಿಂಗೆ ನೋಡ್, ಜಂಟಿ ಅಂದ್ರೆ ಜಂಟಿ, ಅವ್ರ ಮಾತು ಕೇಳ್ಬೇಕು, ಕೇಳ್ತಾರೆ. ಆಮೇಲೆ ಇವ್ರು ಹೆಂಗ್ ಮಾಡ್ತಾರೆ, ಹೊರಗಡೆ ಕೂತ್ಕೋತಾರೆ, ನಾನು ಖಾರ ಜಾಸ್ತಿ ಹಾಕೊಂಡು ಆಮ್ಲೆಟ್ ಮಾಡ್ಕೊಂಬ, ಈರುಳ್ಳಿ ಜಾಸ್ತಿ ಹಾಕಿ ಆಮ್ಲೆಟ್ ಮಾಡ್ಕೊಂಬ. ಅವ್ನು ಹೇಳೋದು ಪಿಜ್ಜಾ ತರ ಮಾಡ್ಕೊಂಡ್ ಬಂದಿದ್ದೀನಿ ಅಂತ, ಈರುಳ್ಳಿ ಫುಲ್ ಪಿಜ್ಜಾ ಮಾಡ್ದಾಗ ಮಾಡ್ಕೊಂಡ್ ಬಂದಿದ್ದೀನಿ. ಅದು ವರ್ಕ್ ಆಗುತ್ತೆ. ಜನ ಸಿಂಪಲ್ 2 days ಕಂಟೆಂಟ್ ನೋಡಿದ್ರೆ ನಿಮಗೆ ಗಿಲ್ಲಿ ಬಿಟ್ರೆ ಏನು ಕಾಣ್ತಾನೆ ಇಲ್ಲ. ಏನಿದೆ ಬೇರೆ, ಏನ್ ಕಾಣಿಸ್ತದೆ? ಏನೂ ಇಲ್ಲ. TRP ಹೋಲಿಸ್ಕೊಂಡ್ರೆ ಎಲ್ಲೋ TRPನೂ ಇಳ್ದಿದೆ ಅಂತ ಅನಿಸ್ತಾ ಇದೆ. ಇಲ್ಲ, TRP ಈಗೆಲ್ಲ ಗೊತ್ತಾಗ, ನೆಕ್ಸ್ಟ್ ವೀಕ್ ಗೊತ್ತಾಗಬೇಕು ಏನು ಅಂತ. ಬಟ್ ಯೂಶುವಲಿ ಅಂದ್ರೆ ಪ್ರತಿ ಸೀಸನ್ ನಲ್ಲಿ ಇರುತ್ತಿದ್ದಂತಹ ಆರಂಭಿಕ ಹೈಪ್ ಇದೆಯಲ್ಲ, ಸ್ವಲ್ಪ ಅದೆಲ್ಲೋ ಕಮ್ಮಿ ಇದೆ ಅಂತ ಕಾಣಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅದರ ಹೈಪು ವೈಬು ಯೂಶಲಿ ಹೆಂಗಾಗುತ್ತೆ ಅಂತಂದ್ರೆ, ಬಿಗ್ ಬಾಸ್ ಹಂಗೆ ಸ್ಟಾರ್ಟ್ ಆದ್ರೆ ಎಪಿಸೋಡ್, ಈ ಕಡೆ ಒಂದು 500-600 ಟ್ರಾಲ್ಗಳು ಅದು ಇದು ಆಗೋದು ನೋಡ್ತಾ ಇದ್ವಿ. ಅದೊಂದ್ ಸ್ವಲ್ಪ ಎಲ್ಲೋ ಕಮ್ಮಿ ಇದೆ. ಬಟ್ ನನ್ನ ಪ್ರಕಾರ ಹೈಪ್ ಆಗುತ್ತೆ. ಅದಕ್ಕೊಂದು ವಿಕೆಟ್ ಬೀಳ್ಬೇಕು, ಒಂದು ವಿಕೆಟ್ ಬೀಳ್ಬೇಕು. ಮತ್ತೆ ಇವ್ರು 3ನೇ ವಾರದ ಪ್ಲಾನ್ ಏನಿದೆ ಅದೆಲ್ಲಾನ ಆದಾಗ, ಇಲ್ಲಿ ಒಬ್ರು ಹೊರಗಡೆ ಹೋಗೋದನ್ನ ಸಹಿಸ್ಕೊತಾರೆ, ಒಬ್ರು ಪ್ರಮೋಟ್ ಆಗೋದು ಸಹಿಸ್ಕೊಳ್ಳಲ್ಲ. ಇಲ್ಲಿ ಯಾರೋ ಒಬ್ಬ ಫೈನಲಿಸ್ಟ್ ಆದ ಅಂತಂದ್ರೆ ಅವನ್ ಟಾರ್ಗೆಟ್ ಸೀಸನ್ ಮುಗಿಯೋ ತನಕ ಅವನ್ ತಪ್ಪು, ಅವನ್ ಸರಿ ಇಲ್ಲ ಅಂತ ಪ್ರೂವ್ ಮಾಡಕ್ಕೆ ಇಡೀ ಮನೆ ಒದ್ದಾಡ್ತಾ ಇರುತ್ತೆ. ಸೊ ವಿ ಶುಡ್ ವೈಟ್ ಈಗಲೇ, ಅಂದ್ರೆ ಟೂ ಅರ್ಲಿ ಟು ಡಿಸೈಡ್ ಏನಾಗುತ್ತೆ ಅಂತ. ಬಟ್ ಆಸ್ ಆಫ್ ನೌ ನನಗೆ ಈ ಕ್ಷಣಕ್ಕೆ ನೋಡಿದಾಗ ಇವತ್ತು ಅನರ್ಹ ಅಂತ ಅನ್ಸ್ಕೊಂಡ್ರು ಸಹಿತ ಗಿಲ್ಲಿ ಟಾಪ್ 5 ಹೋಗಿ ನಿಂತ್ಕೋತಾನೆ ಅಂತ ಅನ್ಸುತ್ತೆ. ಗಿಲ್ಲಿ ಟಾಪ್ 5 ಇರ್ಬೋದು, ಅಶ್ವಿನಿ ಇರ್ಬೋದು, ಕಾಕ್ರೋಚ್ ಇರ್ಬೋದು, ಚಂದ್ರಪ್ರಭಾ ಇರ್ಬೋದು, ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಇವ್ರುಗಳೆಲ್ಲ ಸ್ವಲ್ಪ ಹೈಪಲ್ಲಿ. ಮಲ್ಲಮ್ಮನ ಇನ್ನೋಸೆನ್ಸ್ ನ ಹಿಂಗೆ ಕ್ಯಾರಿ ಮಾಡಿದ್ರೆ ಎಷ್ಟು ದಿನ ಕ್ಯಾರಿ ಮಾಡ್ಬೋದು ಗೊತ್ತಿಲ್ಲ. ಕ್ಯಾರಿ ಮಾಡಿದ್ರೆ ಮಲ್ಲಮ್ಮನ್ಗೂ ಅವಕಾಶ ಇದೆ. ಬಟ್ ನಂಗೆ ಗೊತ್ತಿಲ್ಲ ಟಾಸ್ಕ್ ಗಳ ವಿಚಾರದಲ್ಲಿ. ಈಗ ನೆನ್ನೆ ಕೊಟ್ಟಂತ ಟಾಸ್ಕ್ ಮಲ್ಲಮ್ಮನ್ ಕೊಟ್ಟಿದ್ರೆ ಮಾಡಕ್ ಆಗ್ತಿರ್ಲಿಲ್ಲ, ಕಷ್ಟ ಇತ್ತು. ಮಲ್ಲಮ್ಮ ಏನ್ ಟಾಸ್ಕ್ ಮಾಡ್ಬೋದು? ಜಾನ್ವಿ ಹಿಂಗೆ ಫ್ರೇಮ್ ಔಟ್ ಅಲ್ಲೇ ಇದ್ರೆ ಏನಾಗ್ಬೋದು? ಫ್ರೇಮ್ ಇನ್ ಆಗ್ತಾ ಇಲ್ಲ. ಜಾನ್ವಿ ಫ್ರೇಮ್ ಔಟ್ ಅಲ್ಲೇ ಇದಾರೆ.
ಅವ್ರು ಹೇಳ್ತಿದಾರೆ ಬೇರೆಯವ್ರಿಗೆ ಕಾಣಿಸ್ಕೊಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂತ. ಬಟ್ ಜಾನ್ವಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇಲ್ಲ. ಅಲ್ಲಿ ಮನೇಲಿ ಕಾಣ್ತೀಯಾರ ಇಲ್ಲ ಗೊತ್ತಿಲ್ಲ, ಸ್ಕ್ರೀನ್ ಅಲ್ಲಿ ಕಾಣ್ತಾ ಇಲ್ಲ ಜಾನ್ವಿ. ಜಾನ್ವಿಯಿಂದ ಬೇಕು ಕಂಟೆಂಟ್. ಜಾನ್ವಿ ಹ್ಯಾಸ್ ದಟ್ ಕೇಪಬಿಲಿಟಿ. ವಿಷಯ ಗೊತ್ತಿರೋ ಹುಡುಗಿ. ಅದ್ ಹೆಂಗೆ ಪರ್ಸನಲ್ ಲೈಫ್ ಬಗ್ಗೆ ಫಸ್ಟ್ ಟೈಮ್ ನೆನ್ನೆ ಮಾತಾಡ್ಕೊಂಡ್ರು ಅಷ್ಟು ದೊಡ್ಡ ವೇದಿಕೆ. ಓಕೆ, ಹ್ಯಾಪನ್ಸ್. ಬಟ್ ನಾನು ಹೇಳ್ತಾ ಇರೋದು ಅದ್ರ ಆಚೆಗೆ ಶಿ ಈಸ್ ಇಂಡಿಪೆಂಡೆಂಟ್ ವಿಮೆನ್. ಬರ್ಬೇಕು ಕಂಟೆಂಟ್. ಅಂದ್ರೆ ಈ ಹಿಂದೆ ಜರ್ನಲಿಸ್ಟ್ಗಳು ಅಂತ ಹೋದ್ರಲ್ಲಿ ರೆಹಮಾನ್ ಆಗಿರ್ಬೋದು, ಶೀತಲ್ ಶೆಟ್ಟಿ ಹೋಗಿದ್ರು, ನಾನು ಹೋಗಿದ್ದೆ. ಜರ್ನಲಿಸ್ಟ್ಗಳು ಅಂತ ಒಂದು 3-4 ಜನ ಏನು ಹೋಗಿದ್ದೀವಿ. ನಾವು ನಮ್ಮಲ್ಲಿರುವ ಕಂಟೆಂಟ್ ಅನ್ನ ಬಡ್ದು ಕೊಡ್ತಾ ಇರ್ಬೇಕಲ್ಲಿ. ಬಿಕಾಸ್ ನಮ್ದೊಂಥರ ಬೇರೆ ಕ್ಯಾಟಗರಿ ನಾವು. ಸೊ ಅದನ್ನ ಜಾನ್ವಿ ಮಾಡ್ಬೇಕು. ಮಾಳು ಕಾಣಿಸ್ತಾ ಇಲ್ಲ. ಮಾಳು ಯಾಕೆ ಮಾಳು ನೆನ್ನೆ ಸ್ವಲ್ಪ ಇರಿಟೇಟ್ ಆಗ್ಬಿಟ್ರು. ನನ್ನ ಭಾಷೆ ರಾಂಗ್ ರೀ, ಮಾತಾಡಿದ್ರೆ ನಿಮ್ಗೆ ಹೆಂಗ್ ಕೇಳಿಸುತ್ತೋ ಗೊತ್ತಿಲ್ಲ, ನೀವ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀರಿ, ಬರೀ ಕನ್ನಡದಲ್ಲಿ ಮಾತಾಡೋದ್ರೆ ಹೇಳಿ ನಾನು ಮಾತಾಡ್ತೀನಿ ಅಂತ ಮಾಳು ಹೇಳ್ತಾ ಇತ್ತು. ಗೊತ್ತಿಲ್ಲ, ಮಾಳು ಒಂದ್ ಸ್ವಲ್ಪ ಓಪನ್ ಅಪ್ ಆದ್ರೆ, ಅಶ್ವಿನಿ ಹೇಳ್ದಂಗೆ ಬೆಳಗಾವಿ ಭಾಷೆಯನ್ನು ಇಡೀ ಕರ್ನಾಟಕಕ್ಕೆ ತೋರಿಸ್ಬೇಕು ನೀನು ಅಂತ ಹೇಳ್ದಂಗೆ, ಅದೆಲ್ಲಾದ್ರೂ ವರ್ಕೌಟ್ ಆದ್ರೆ ಮಾಳು ಒಂದಿಷ್ಟು ಕಂಟೆಂಟ್ ಅನ್ನು ಕೊಡೋಕ್ ಸಾಧ್ಯ ಇದೆ. ಚಂದ್ರಪ್ರಭಾ ಜೋಡಿಯಾಗಿರೋ ತನಕ ನನ್ನ ಪ್ರಕಾರ ಅಲ್ಲಿಂದ ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಚಂದ್ರಪ್ರಭಾನಿಂದ ನನ್ನ ಪ್ರಕಾರ ಸತೀಶ್ ಇಸ್ ಇನ್ ಸ್ಟೇಕ್. ಅವ್ರೇನೋ ಹಿಸ್ಟ್ರಿ ಮಾಡಕ್ ಹೊರಟಿದ್ದಾರೆ. ಹಿಸ್ಟ್ರಿ ಅಲ್ಲ ಅವರು. ಅದೇ ನನ್ನ ಪ್ರಕಾರ ಅವ್ರು ಹಿಂಗೇ ಕ್ಯಾರಿ ಮಾಡಿದ್ರೆ ಅವರು ಫಸ್ಟ್ ವೀಕ್ ಅಲ್ಲೇ ಹೊರಗಡೆ ಬಂದ್ರು ಆಶ್ಚರ್ಯ ಇಲ್ಲ. ಬಿಕಾಸ್ ಬಿಗ್ ಬಾಸ್ ಏನ್ ಬೇಕು? ಕಾಂಟೆಂಟ್ ಬೇಕು. ಕಾಂಟೆಂಟ್ ಕೊಡ. ಏನ್ ಸತೀಶ್ ಅವರಿಂದ ಏನ್ ಸಿಕ್ಕಿದೆ ಇಲ್ಲಿ ತನಕ? ಏನೇನು ಕಾಂಟೆಂಟ್ ಇಲ್ಲ. ಏನೇನು ಕಾಂಟೆಂಟ್ ಇಲ್ಲ. ಸೊ ಅದು ವರ್ಕ್ ಆಗದೇ ಇಲ್ಲ ಬಿಗ್ ಬಾಸ್. ಸೊ ಹಂಗಾಗಿ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಒಂದಿಷ್ಟು ಜನ ಈಸಿ ಪಿಕ್ ಇದಾರೆ, ಹಿಂಗೆ ಹಿಂಗ್ ಹೊರಗಡೆ ಹಾಕ್ಬೋದು. ಒಂದಿಷ್ಟು ಜನ ಈಸಿ ಪಿಕ್ ಹಿಂಗ್ ತೆಗೆದು ಹಿಂಗ್ ಹೊರಗಡೆ ಹಿಂಗೆ ಹಾಕ್ಬೋದು. ಬಟ್ ಐ ಫೀಲ್ ರಕ್ಷಿತಾ ವಾಪಸ್ ಬರ್ಬೇಕು. ಅವಳಿಗೊಂದು ಅವಕಾಶ ಸಿಗ್ಬೇಕು. ಯಾಕಂದ್ರೆ ಅಷ್ಟು ದೊಡ್ಡ ವೇದಿಕೆ ಕರೆದು ಒಂದಿನಾನು ಅವಕಾಶ ಕೊಡದೆ ಕಳಿಸೋದಿದೆಯಲ್ಲ, ಅದು ಇನ್ಹ್ಯೂಮನ್ ಅಂತ ನಂಗೆ ಅನ್ಸುತ್ತೆ. ಸೊ ಹಂಗಾಗಿ ಆ ಹುಡುಗಿ ಬಂದ್ರೆ ಅವಳಿಗೊಂದು ಅವಕಾಶನೂ ಸಿಗ್ದಂಗೆ ಆಗುತ್ತೆ. ಅಂಡ್ ಮೋರ್ ಓವರ್ ಶಿ ಈಸ್ ಕೇಪಬಲ್ ಟು ಎಂಟರ್ಟೈನ್ ದ ಕನ್ನಡ ಆಡಿಯನ್ಸ್ ಅಂತ ಅನ್ಸುತ್ತೆ. ಓಕೆ, ಎಲ್ಲದನ್ನು ಕಾದ್ ನೋಡ್ಬೇಕು, ಕಾದ್ ನೋಡೋಣ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ನಿನ್ನೆಯ ಎಪಿಸೋಡ್ ಆಗಿತ್ತು. ಇನ್ನು ಇವತ್ತಿನ ಎಪಿಸೋಡ್ ನ ನಾಳೆ ದಿನ ನಾನು ನಿಮ್ ಮುಂದೆ ಬರ್ತೀನಿ. ಇದಿಷ್ಟು ಬಿಗ್ ಬಾಸ್ ಕತೆ ಕಿರಿಕೀರ್ತಿ ಜೊತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ.